ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ವಿದ್ಯಾಸಾಗರ್, ಕೆಆರ್ಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಮಗಳೂರು ಇಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಶಾರ್ಟ್ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿರುವಂತಹ HPV ಲಸಿಕೆ ಕುರಿತಂತೆ ಕೆಲವೊಂದು ಮಾಹಿತಿಗಳನ್ನು ನಾನು ಶೇರ್ ಮಾಡ್ಕೋತೀನಿ. HPV ಲಸಿಕೆ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆ. ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಂಬುವ ಒಂದು ವೈರಾಣುವಿನ ವಿರುದ್ಧ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಡುವಂತಹ ಲಸಿಕೆ. ಯಾವ ಕಾಯಿಲೆ ವಿರುದ್ಧ ಅಂದರೆ ಹೆಣ್ಣು ಮಕ್ಕಳಿನಲ್ಲಿ ಕಂಡುಬರುವಂತಹ ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಇರುವಂತಹ ಏಕೈಕ ಲಸಿಕೆ ಇದಾಗಿದೆ. ವೈರಸ್ಸಿಗೂ ಕ್ಯಾನ್ಸರಿಗೂ ಏನ್ ಸಂಬಂಧ ಅಂತ ನೀವು ಕೇಳಿದ್ರೆ, ಹೆಣ್ಣು ಮಕ್ಕಳಿನಲ್ಲಿ ಕಂಡುಬರುವಂತಹ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಉಂಟು ಮಾಡುವ ಪ್ರಮುಖ ಕಾರಣಗಳಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಪ್ರಮುಖವಾದದ್ದು. ಇದು ಲೈಂಗಿಕ ಮಾರ್ಗದ ಒಂದು ಮುಖಾಂತರ ಹರಡಿ ಹೆಣ್ಣು ಮಕ್ಕಳಿನಲ್ಲಿ ಲೇಟರ್ ಸ್ಟೇಜಸ್ ಅಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅನ್ನ ಉಂಟು ಮಾಡುತ್ತೆ. ಆದ್ರಿಂದ ಈ ಒಂದು ಕ್ಯಾನ್ಸರ್ ವಿರುದ್ಧವಾಗಿ HPV ಲಸಿಕೆಯನ್ನ ಸರ್ಕಾರ ಹೊರತರ್ತಾ ಇದೆ. ಈ ಲಸಿಕೆ ಹೊರಗಡೆ ಬರ್ತಾ ಇರಬೇಕಾದ್ರೆ ಎಷ್ಟೊಂದು ವಿಚಾರಗಳು ಸೃಷ್ಟಿಯಾಗ್ತಾ ಇದೆ. ಕೆಲವೊಂದು ಗಾಳಿ ಸುದ್ದಿಗಳು ಬರ್ತಾ ಇದೆ, ಕೆಲವೊಂದು ಆತಂಕಗಳು ಸೃಷ್ಟಿಯಾಗ್ತಾ ಇದೆ. ಈ ಲಸಿಕೆನ ಹಾಕಿಸ್ಬೇಕಾ ಬೇಡವಾ ಅಂತ ಹೇಳಿ ಪೋಷಕರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಈ ಎಲ್ಲ ಒಂದು ಗೊಂದಲಕ್ಕೆ ಪರಿಹಾರ ನನ್ನ ಈ ಒಂದು ವಿಡಿಯೋದಲ್ಲಿ ಸಿಗುವಂತಹ ಮಾಹಿತಿ. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆ ಈಗಾಗಲೇ ಹಲವಾರು ಹೊರ ದೇಶಗಳಲ್ಲಿ ನೀಡಲ್ಪಡುತ್ತಿದ್ದು ಬಹಳಷ್ಟು ಪರಿಣಾಮಕಾರಿಯಾಗಿದೆ. USA ಅಲ್ಲಿ 2012ರಿಂದ 2019 ನಡುವಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತಗೊಂಡಾಗ ಈ ಲಸಿಕೆ ನೀಡಿದ್ದರಿಂದ ಅಲ್ಲಿ 65% ಕ್ಯಾನ್ಸರ್ ಪ್ರಕರಣಗಳು ಕಡಿಮೆ ಆದವು. ಸ್ಕಾಟ್ಲೆಂಡ್ ನಲ್ಲಿ ಒಂದು 10 ವರ್ಷದ ಅವಧಿಯ ಒಂದು ಸ್ಟಡೀಸ್ ಅನ್ನು ನೋಡಿದಾಗ ಆ ದೇಶದಲ್ಲಿ ಈ ಒಂದು ಲಸಿಕೆ ನೀಡಿದರ ಪರಿಣಾಮವಾಗಿ 88ರಿಂದ 89% ಕ್ಯಾನ್ಸರ್ ಪ್ರಕರಣಗಳು ಕಡಿಮೆಯಾಗಿದೆ ಅಂತ ಹೇಳಿ ಗೊತ್ತಾಗಿದೆ. ಅಂಡ್ ಒಂದು ಲಸಿಕೆ ಸೃಷ್ಟಿಯಾಗಬೇಕಾದ್ರೆ ಸಾಕಷ್ಟು ರಿಸರ್ಚ್ ನಡೆಯುತ್ತೆ, ಸಾಕಷ್ಟು ಇನ್ವೆಸ್ಟ್ಮೆಂಟ್ ನಡೆಯುತ್ತೆ. ಅಂಡ್ ಒಂದು ಲಸಿಕೆ ರಿಲೀಸ್ ಆಗಿ ಮಾರ್ಕೆಟ್ನೊಳಗಡೆ ಬರೋಕ್ಕಿಂತ ಮುಂಚೆ ಸಾಕಷ್ಟು ಬಾರಿ ಟೆಸ್ಟ್ಗಳಿಗೆ ಅದು ಈಡ್ ಮಾಡಲಾಗತ್ತೆ. ಅಂಡ್ ಇಂಟರ್ನ್ಯಾಷನಲ್ ಏಜೆನ್ಸಿಗಳಿಂದ ನೀಡಲ್ಪಟ್ಟಿರುವಂತಹ ಗೈಡ್ಲೈನ್ಸು, ರೆಕಮೆಂಡೇಶನ್ಸು ಅಂಡ್ ಲೈಸೆನ್ಸು ಇವೆಲ್ಲ ಕೂಡ ಅದರಲ್ಲಿ ಪಾತ್ರ ವಹಿಸುತ್ತೆ. ಸೊ ಈ HPV ಲಸಿಕೆ ಅನ್ನೋದು ಬಹಳ ಸೇಫ್ ಆಗಿರುವಂತಹ ಲಸಿಕೆ. ಈಗಾಗಲೇ ನಮ್ಮದೇ ದೇಶದ ಮಾರ್ಕೆಟ್ನಲ್ಲಿ ಪ್ರೈವೇಟ್ ಕಂಪನೀಸ್ ಮುಖಾಂತರ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಈ ಲಸಿಕೆ ಲಭ್ಯವಿದೆ. ಒಂದೊಂದು ಲಸಿಕೆಗೆ ಏನಿಲ್ಲ ಅಂದ್ರೂ 3,500ರಿಂದ 4,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂಡ್ 3 ಡೋಸಸ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಒಂದು ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಜಾಸ್ತಿ ಜನ ಹೆಣ್ಣು ಮಕ್ಕಳಿಗೆ ಈ ಒಂದು ಸೌಲಭ್ಯ ಸಿಗಲಿ ಅನ್ನುವ ಒಂದು ಸದುದ್ದೇಶದಲ್ಲಿ ವಯೋಮಾನವನ್ನ ಕಡಿಮೆಗೊಳಿಸಿ ಒಂದೇ ಡೋಸ್ ನೀಡೋದ್ರ ಮೂಲಕ ಅದು ಪರಿಣಾಮಕಾರಿಯಾಗುವಂತೆ ಒಂದು ಹೊಸ ಒಂದು ಪರಿಕಲ್ಪನೆ ಜೊತೆಗೆ ಬಂದಿದೆ. 14ರಿಂದ 15 ವರ್ಷದ ನಡುವಿನಲ್ಲಿರುವಂತಹ ಕಿಶೋರಿಯರಿಗೆ ಒಂದೇ ಡೋಸ್ ನೀಡುವುದರ ಮೂಲಕ 90% ಕ್ಯಾನ್ಸರ್ ವಿರುದ್ಧ ಪ್ರೊಟೆಕ್ಷನ್ ಅನ್ನ ಮಕ್ಕಳು ಪಡ್ಕೊಳ್ಳುವಂತೆ ಹೊಸ ಒಂದು ಪ್ರಣಾಳಿಕೆಯನ್ನ ರೂಪಿಸಿದೆ. ಆದ್ದರಿಂದ ಪೋಷಕರೇ, ನಿಮ್ಮ ಮನೆಯಲ್ಲಿ 14 to 15 ಇಯರ್ಸ್ ನಡುವಿನಲ್ಲಿ ಹೆಣ್ಣುಮಕ್ಕಳಿದ್ರೆ ಹತ್ತಿರದ ಒಂದು ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಬಂದು HPV ಲಸಿಕೆಯನ್ನು ಆ ಮಕ್ಕಳಿಗೆ ಕೊಡಿಸಿ. ಇದರಿಂದ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಬರುವಂತಹ ಸಂಭಾವ್ಯ ಕಡಿಮೆಯಾಗಲಿದೆ. ಕ್ಯಾನ್ಸರ್ ಬರೋದೇ ಇಲ್ವಾ? ಇಸ್ ಇಟ್ 100% ಕ್ಯಾನ್ಸರ್ ಪ್ರೊಟೆಕ್ಟಿವ್ ಅಂತ ಕೇಳಿದ್ರೆ ಹಾಗಲ್ಲ. ಕ್ಯಾನ್ಸರ್ ಬರುವ ಸಾಧ್ಯತೆ ಇದ್ದರೂ ಕೂಡ 90% ರಿಸ್ಕ್ ಅನ್ನ ಇದು ಮಿಟಿಗೇಟ್ ಮಾಡುತ್ತೆ. ಅಂದ್ರೆ ಉದಾಹರಣೆಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬೋದು ಅಲ್ವಾ? ಆದ್ರೆ ಹೆಲ್ಮೆಟ್ ಹಾಕೊಂಡಿದ್ರೆ ಹೇಗೆ ಆಕ್ಸಿಡೆಂಟ್ ಇಂದ ಆಗುವಂತಹ ಪರಿಣಾಮ ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೋ, ಆದ್ರಿಂದ ಈ ಲಸಿಕೆ ಪಡೆಯೋದ್ರ ಮೂಲಕ ಕ್ಯಾನ್ಸರ್ ವಿರುದ್ಧ 90% ಒಂದು ಪ್ರೊಟೆಕ್ಷನ್ ನಮ್ಮ ಹೆಣ್ಣು ಮಕ್ಕಳಿಗೆ ಸಿಗಲಿದೆ. ಇದರ ಜೊತೆಗೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಲಸಿಕೆಯ ವಿರುದ್ಧವಾಗಿ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ನಡೀತಾ ಇದೆ. ಈ ಲಸಿಕೆ ಹಾಕಿಸ್ಕೊಳ್ಳೋದ್ರ ಮೂಲಕ ಬಂಜೆತನ ಬರುತ್ತೆ, ಅಬಾರ್ಷನ್ಸ್ ಆಗುತ್ತೆ, ಮುಂದೆ ಹುಟ್ಟುವಂತಹ ಮಕ್ಕಳಲ್ಲಿ ಅಂಗವೈಕಲ್ಯ ಉಂಟಾಗೋ ಸಾಧ್ಯತೆ ಇದೆ ಅಂತ ಹೇಳಿ ಕೆಲವೊಂದು ಊಹಾಪೋಹಗಳು, ಗಾಳಿ ಸುದ್ದಿಗಳು ಹರಡ್ತಾ ಇದೆ. ಪೋಷಕರೇ, ನೀವು ಈ ಗಾಳಿ ಸುದ್ದಿಗಳನ್ನ ಕೇಳಿ ಹೆದರಬೇಡಿ, ಇದೆಲ್ಲ ಕೂಡ ಸುಳ್ಳು. ಈ ಲಸಿಕೆ ಬಹಳ ಸೇಫ್ ಆಗಿದ್ದು ಬಹಳಷ್ಟು ಕಂಟ್ರಿಗಳಲ್ಲಿ ಈಗಾಗಲೇ ಇದನ್ನ ಪಡ್ಕೊಂಡು ಹೆಣ್ಮಕ್ಳು ಸೇಫ್ ಆಗಿ ಬದುಕ್ತಾ ಇದ್ದಾರೆ. ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ ಕ್ಯಾನ್ಸರ್ ಮುಕ್ತ ಜೀವನವನ್ನು ಸಂತೋಷವಾಗಿ ಸಾಗಿಸ್ತಾ ಇದ್ದಾರೆ. ಅಂಡ್ ಬಹಳ ಟೆಸ್ಟ್ಗಳು ನಡೆದಿರೋದ್ರಿಂದ ಈ ಒಂದು ಸೇಫ್ ಲಸಿಕೆ ಮೇಲೆ ನಾವು ಭರವಸೆ ಇಡಬಹುದು. ಈ ಲಸಿಕೆ ಹಾಕಿಸ್ಕೊಳ್ಳೋದ್ರಿಂದ ಯಾವುದೇ ಗರ್ಭಪಾತನೂ ಸಂಭವಿಸಲ್ಲ. ಕಂಜನೈಟಲ್ ಮ್ಯಾಲ್ಫಾರ್ಮೇಷನ್ಸ್ ಅಂದ್ರೆ ಜನ್ಮದಾರಭ್ಯ ಬರುವಂತಹ ಅಂಗವೈಕಲ್ಯಗಳು ಮಕ್ಕಳಲ್ಲಾಗಲ್ಲ.
ಆ್ಯಂಡ್ ಬಂಜೆತನವಂತೂ ಆಗೋದೇ ಇಲ್ಲ. ಇದರಿಂದ ಆಗೋದು ಒಂದೇ ಪರಿಣಾಮ, ಅದು ಕ್ಯಾನ್ಸರ್ ವಿರುದ್ಧ ನಮ್ಮ ದೇಹದಲ್ಲಿ ನಿರ್ಮಾಣವಾಗುವಂತಹ ಉತ್ತಮ ರೋಗ ನಿರೋಧಕ ಶಕ್ತಿ. ಆದ್ರಿಂದ ಭಯ ಬೇಡ. ನಿಮ್ಮ ಮಕ್ಕಳಿಗೆ ಈ ಲಸಿಕೆಯನ್ನ ನೀವು ಫಸ್ಟ್ ಪ್ರಯಾರಿಟಿಯಲ್ಲಿ ಕೊಡಿಸಿ. ಆ್ಯಂಡ್ ಈ ಲಸಿಕೆ ಹಾಕಿಸ್ಕೊಂಡಾಗ ಏನಾಗಬಹುದು, ಲಸಿಕೆ ಹಾಕಿಸ್ಕೊಂಡಾಗ ಯಾವುದೇ ಲಸಿಕೆ ಪಡ್ಕೊಂಡಾಗ ದೇಹದಲ್ಲಿ ಒಂದು ಇಮ್ಯೂನ್ ರಿಯಾಕ್ಷನ್ ಆಗುತ್ತೆ. ಮೈಲ್ಡ್ ಆಗಿ ಫೀವರ್ ಬರ್ಬೋದು, ಹಾಕ್ಸಿದಂತಹ ಜಾಗದಲ್ಲಿ ರೆಡ್ನೆಸ್ ಬರ್ಬೋದು, ಸ್ವಲ್ಪ ಸ್ವೆಲ್ಲಿಂಗ್ ಬರ್ಬೋದು. ಇದೆಲ್ಲ ಕೂಡ ಯಾವುದೇ ಟೆನ್ಷನ್ ಅನ್ನ ಉಂಟು ಮಾಡುವಂತಹ ಸಂಗತಿಗಳಲ್ಲ. ಒಂದು ಅರ್ಧ ಡೋಲೋ 650 ಮಾತ್ರೇನೋ ಒಂದು ಪ್ಯಾರಾಸಿಟಮಾಲ್ ಮಾತ್ರೇನೋ ನುಂಗಿದ್ರಿಂದ ಇದೆಲ್ಲ ಕೂಡ ಈಸಿಯಾಗಿ ಪರಿಹಾರ ಆಗುತ್ತೆ. ಕೆಲವೊಂದು ಸಿಂಪ್ಟಮ್ಸು ತಾನಾಗೆ ಸೆಲ್ಫ್ ಲಿಮಿಟಿಂಗ್ ಆಗಿರುತ್ತೆ. ಸೊ ಯಾವುದೇ ರೀತಿ ಆತಂಕ ಈ ಲಸಿಕೆಯ ಕುರಿತಂತೆ ನಿಮಗೆ ಬೇಡ. ಹಾಗಾದ್ರೆ ಏನ್ ಮಾಡಬೇಕು? ನಿಮ್ಮ ಒಂದು ಲೋಕಲ್ ಆಶಾ ವರ್ಕರನ್ನ ಅಥವಾ ಅಂಗನವಾಡಿ ಕಾರ್ಯಕರ್ತೆಯರನ್ನ ಅಥವಾ ಆರೋಗ್ಯ ಸಹಾಯಕಿಯರನ್ನ ಅಥವಾ ಆರೋಗ್ಯ ಇಲಾಖೆ ಯಾವುದೇ ಸಿಬ್ಬಂದಿಯನ್ನ ನೀವು ಸಂಪರ್ಕಿಸಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವತ್ತಿ ಲಸಿಕೆ ನೀಡ್ತಾ ಇದ್ದಾರೆ ಅನ್ನೋದನ್ನ ನೀವು ಮಾಹಿತಿಯನ್ನ ಪಡ್ಕೊಂಡು ತುರ್ತಾಗಿ ನಿಮ್ಮ ಮನೆಯಲ್ಲಿ 9ರಿಂದ 10ನೇ ತರಗತಿಯ ನಡುವೆ ಸಾಮಾನ್ಯವಾಗಿ ಈ ಮಕ್ಕಳಿರ್ತಾರೆ. 14ರಿಂದ 15 ವಯೋಮಾನದ ಒಳಗಿನ ಮಕ್ಕಳಿಗೆ ಈ ಲಸಿಕೆಯನ್ನ ಕೊಡಿಸಿ. ಸೊ ಈ ಒಂದು ಶಾರ್ಟ್ ವಿಡಿಯೋ ಮುಖಾಂತರ ಈ ಒಂದು ಅತ್ಯುತ್ತಮ ಲಸಿಕೆಯ ಸೌಲಭ್ಯವನ್ನ ನಾವು ಪಡ್ಕೊಳ್ಳೋದನ್ನ ವಂಚನೆ ಮಾಡ್ಕೊಳ್ಬಾರ್ದು ಅನ್ನೋದನ್ನ ನಿಮ್ಮೆಲ್ಲರಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಗಾಳಿ ಸುದ್ದಿ ಏನು ಅಂದ್ರೆ, ಲಸಿಕೆ ಅಂತ ಬರ್ತಾರೆ ಸರ್ಕಾರಿ ಆಸ್ಪತ್ರೆಯಿಂದ ಸಿಬ್ಬಂದಿಗಳು, ನೀವು ನಂಬೇಡಿ. ಕೋವಿಡ್ ಟೈಮ್ನಲ್ಲಿ ನೀವು ನೋಡ್ಲಿಲ್ವಾ, ಕೋವಿಡ್ ಲಸಿಕೆ ಹಾಕಿಸ್ಕೊಳ್ಳೋದ್ರಿಂದ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು, ಆದ್ರಿಂದ ಇದೆಲ್ಲ ಮಾರಣಾಂತಿಕ ಅಂತ ಹೇಳಿ ಕೆಲವೊಬ್ಬರು ಗಾಳಿ ಸುದ್ದಿನ ಹರಡಿಸ್ತಾ ಇದ್ದಾರೆ. ಆದ್ರೆ ಇದು ಕೂಡ ಒಂದು ಸುಳ್ಳು ಸುದ್ದಿ. ICMR ಎಂಬುವ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ರೀಸೆಂಟ್ ಆಗಿ ಅವರು ಒಂದು ರಿಸರ್ಚ್ ಮಾಡಿದ್ರು. ನಿಜವಾಗ್ಲೂ ಕೋವಿಡ್ ಲಸಿಕೆಗೂ ಹಾರ್ಟ್ ಅಟ್ಯಾಕ್ಗೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳಿ ಸ್ಟಡೀಸ್ ಮಾಡಿದಾಗ ಯಾವುದೇ ರೀತಿ ಸಂಬಂಧ ಕಂಡು ಬಂದಿಲ್ಲ. ಅದೆಲ್ಲ ಕಟ್ಟುಕತೆ. ನಾವೆಲ್ಲ ನೋಡಿರೋ ರೀತಿಯಲ್ಲೇನೆ ಕೋವಿಡ್ ಟೈಮ್ನಲ್ಲಿ ಹೇಗೆ ಮಾರಣ ಹೋಮ ಸಂಭವಿಸ್ತಾ ಇತ್ತು ಅಂಡ್ ಲಸಿಕೆ ನೀಡಕ್ ಶುರು ಮಾಡಾದ್ಮೇಲೆ ಹೇಗೆ ಡೆತ್ ರೇಟ್ಗಳು ಕಡಿಮೆ ಆಯಿತು ಅಂತ ಹೇಳಿ ನಾವೆಲ್ಲರೂ ಕೂಡ ನೋಡಿ ಸಾಕ್ಷಿಯಾಗಿದ್ದೇವೆ. ಸೊ ಲಸಿಕೆ ಅನ್ನೋದ್ರ ಬಗ್ಗೆ ಆತಂಕ ಬೇಡ. ಯಾವುದೇ ಒಂದು ಮಗು ಹುಟ್ಟಿದ್ರೂ ಕೂಡ 2 ವರ್ಷದ ತನಕ ಹಲವಾರು ಕಾಯಿಲೆಗಳ ವಿರುದ್ಧ ಅದಕ್ಕೆ ಬೇರೆ ಬೇರೆ ಲಸಿಕೆಗಳನ್ನು ಕೊಡಿಸ್ತೀವಿ. ಆ ಮಗು ಚೆನ್ನಾಗಿ ಬದುಕತ್ತೆ. ಲಸಿಕೆ ಅಂತ ಹೇಳಿ ವಿಚಾರ ಕೇಳಿದ ತಕ್ಷಣ ಆತಂಕಕ್ಕೊಳಗಾಗಬೇಡಿ. ಸರ್ಕಾರಿ ಲಸಿಕೆಗಳು ಬಹಳ ಉತ್ತಮ ಕ್ವಾಲಿಟಿಯ ಲಸಿಕೆಗಳು. ಇದರಲ್ಲಿ ಯಾವುದೇ ರೀತಿಯ ಒಂದು ಕ್ವಾಲಿಟಿ ಕಾಂಪ್ರಮೈಸ್ ಅನ್ನೋದು ಆಗಿಲ್ಲ. ಸೊ ನೀವೆಲ್ಲರೂ ಕೂಡ ಧೈರ್ಯವಾಗಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಈ HPV ಲಸಿಕೆಯ ಉಡುಗೊರೆಯನ್ನ ಕೊಡಿಸಿ ಅವರ ಒಂದು ಉಜ್ವಲ ಭವಿಷ್ಯಕ್ಕೆ ಈ ಒಂದು ಹೊಸ ಹೆಜ್ಜೆಯನ್ನ ಇಡುವಂತಾಗಲಿ. ಎಲ್ಲರಿಗೂ ಕೂಡ ನಮಸ್ಕಾರ.